ನಮಸ್ಕಾರ ವೀಕ್ಷಕರೇ. ಸ್ತ್ರೀ ಇರಲಿ ಪುರುಷರೇ ಇರಲಿ, ಸಮೃದ್ಧ ಕೇಶರಾಶಿಯು ಅವರ ಸೌಂದರ್ಯವನ್ನು ಹಿಮ್ಮಡಿಸುತ್ತದೆ. ಅದರಲ್ಲಿ ಸ್ತ್ರೀಯರು ತಮ್ಮ ಕೂದಲು ಸುಂದರವಾಗಿ, ಕಪ್ಪಾಗಿ, ದಟ್ಟವಾಗಿ ಇರಬೇಕೆಂದು ಬಯಸುತ್ತಾರೆ. ಕೂದಲಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಹಲವಾರು. ಕೂದಲು ಉದುರುವುದು, ಹೊಟ್ಟು ಮುಂತಾದವು. ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಕೆಲವೊಂದು ಸೂಚನೆಗಳು. ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯಲು ಮೊಳಕೆ ಕಟ್ಟಿದ ಹೆಸರುಕಾಳನ್ನು ಸೇವಿಸಬೇಕು. ಪ್ರತಿದಿನ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ತಿನ್ನುವವರಿಗೆ ಕೂದಲಿನ ಸಮಸ್ಯೆ ಕಾಡುವುದಿಲ್ಲ. ಬಾದಾಮಿ ಹಾಗೂ ಗೋಡಂಬಿಯನ್ನು ಆಗಾಗ ಸೇವಿಸುತ್ತಿರಬೇಕು. ಇವುಗಳಲ್ಲಿರುವ ತಾಮ್ರದ ಅಂಶವು ಕೂದಲಿನ ಕಣಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ಆಲೂಗಡ್ಡೆ, ಕ್ಯಾರೆಟ್, ಮಾವಿನ ಹಣ್ಣು, ಕುಂಬಳಕಾಯಿ ಇವುಗಳು ಕೂದಲಿನ ಪೋಷಣೆ ಮಾಡುತ್ತದೆ. ಹಸಿರು ಸೊಪ್ಪುಗಳಲ್ಲಿ ವಿಟಮಿನ್ ಎ, ಬಿ, ಕಬ್ಬಿಣದ ಅಂಶ, ಬೀಟಾ ಕೆರಟಿನ್ ಮುಂತಾದ ಪೋಷಕಾಂಶಗಳು ತುಂಬಿರುತ್ತದೆ. ಇವೆಲ್ಲವೂ ಕೂದಲಿನ ಆರೈಕೆಗೆ ಅತ್ಯಂತ ಅವಶ್ಯಕ. ಪ್ರತಿದಿನ ಹಾಲು ಕುಡಿದರೆ ಕ್ಯಾಲ್ಸಿಯಂ, ವಿಟಮಿನ್ ಬಿ5, ವಿಟಮಿನ್ ಡಿ ಇವುಗಳ ಕೊರತೆ ಉಂಟಾಗುವುದಿಲ್ಲ. ಇದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಹಾಲು, ಹಣ್ಣಿನ ರಸ ಹಾಗೂ ತಾಜಾ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಹೆಸರು ಕಾಳುಗಳನ್ನು ಮೊಳಕೆ ಕಟ್ಟಿ ಸ್ವಲ್ಪ ಬೇಯಿಸಿ ಒಗ್ಗರಣೆ ಹಾಕಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಲಭ್ಯವಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಬಸಳೆ ಸೊಪ್ಪಿನ ಹಸಿಯಾದ ಜ್ಯೂಸ್ ಮಾಡಿ ಕುಡಿಯಿರಿ. ಇದು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕ್ಯಾರೆಟ್ ಜ್ಯೂಸ್ ಅನ್ನು ಸಹ ಕುಡಿಯಬಹುದು. ಎಳೆನೀರು ಕುಡಿಯುವುದರಿಂದಲೂ ಕೂದಲು ಉದುರುವುದನ್ನು ತಡೆಯಬಹುದು. ವಾರಕ್ಕೆ 1 ಬಾರಿಯಾದರೂ ತಲೆಸ್ನಾನ ಮಾಡಬೇಕು. ಗಾಳಿ ಧೂಳಿಗೆ ಸುತ್ತುವವರು ವಾರಕ್ಕೆ 2 ಬಾರಿಯಾದರೂ ತಲೆಸ್ನಾನ ಮಾಡಬೇಕು. ಸತ್ವವುಳ್ಳ ಅಲ್ಪಾಹಾರ, ಪ್ರೋಟೀನ್, ಐರನ್ ಇರುವಂತಹ ಆಹಾರ ಸೇವಿಸಬೇಕು. ಕರಿದ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಕೂದಲಿನ ಬುರುಡೆಗೆ ತೈಲದ ಅವಶ್ಯಕತೆ ಇರುತ್ತದೆ. ಆದುದರಿಂದ ವಾರಕ್ಕೆ 1 ಬಾರಿಯಾದರೂ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಳ್ಳಿ. ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನ ವೃದ್ಧಿಸುತ್ತದೆ. ಕೂದಲನ್ನು ಗಟ್ಟಿಯಾಗಿ ಉಜ್ಜದೆ ಮೃದುವಾಗಿ ಉಜ್ಜಿ ತೊಳೆದುಕೊಳ್ಳಿ. ಬಿಸಿಲು ಧೂಳಿನಲ್ಲಿ ತಿರುಗಾಡುವಾಗ ಬಿಸಿಲು ತಲೆಗೆ ಬಡಿಯದಂತೆ ಛತ್ರಿಯ ಸಹಾಯ ಪಡೆದುಕೊಳ್ಳಿ. ಸ್ವಿಮ್ಮಿಂಗಿಗೆ ಹೋಗಿ ಬಂದ ನಂತರ ಚೆನ್ನಾಗಿ ಕ್ಲೋರಿನ್ ನೀರು ಹೊರಟು ಹೋಗುವಂತೆ ಸ್ನಾನ ಮಾಡಿ. ತಲೆ ಸ್ನಾನದ ನಂತರ ತಲೆಯನ್ನು, ಕೂದಲನ್ನು ರಭಸದಿಂದ ಟವಲ್ನಿಂದ ಒರೆಸಿಕೊಳ್ಳಬಾರದು. ಇದರಿಂದ ಕೂದಲು ಉದುರುವುದು ಹೆಚ್ಚಾಗುತ್ತದೆ. ಚಹಾ ಡಿಕಾಕ್ಷನ್ ಮಾಡಿ ಸೋಸಿ ಆರಿಸಿ ಅದರಲ್ಲಿ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ತೆಂಗಿನೆಣ್ಣೆ ಜೊತೆ ಕರಿಬೇವಿನ ಎಲೆಗಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಆರಿದ ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಮಸಾಜ್ ಮಾಡಿ. 2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಂಡರೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬರುವುದಲ್ಲದೆ ಹೊಳಪಿನಿಂದ ಕೂಡಿರುತ್ತದೆ. ಕರಿಬೇವಿನ ಒಣೆಯಲೆ ಚೂರುಗಳು, ಒಣನಿಂಬೆ ಸಿಪ್ಪೆಯ ಚೂರುಗಳು, ಶೀಗೆಕಾಯಿ, ಮೆತ್ತೆ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಟುಕೊಂಡು ಅದಕ್ಕೆ ಕಡಲೆ ಹಿಟ್ಟು ಸೇರಿಸಿ ಏರ್ ಟೈಟ್ ಡಬ್ಬದಲ್ಲಿ ಸಂಗ್ರಹಿಸಿಡಿ. ಶ್ಯಾಂಪೂವಿನ ಬದಲು ಇದನ್ನು ಬಳಸಬಹುದು. ಕೂದಲಿಗೆ ಜಿಡ್ಡು ದೊರಕುವುದು ಅವಶ್ಯಕ. ಇದನ್ನು ಒದಗಿಸಲು ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದಲೂ ಹಚ್ಚಿ ನಯವಾಗಿ ತಿಕ್ಕಬೇಕು. ಮರುದಿಸುವ ಬೆಳಿಗ್ಗೆ ತಲೆಸ್ನಾನ ಮಾಡಬೇಕು. ಕಡಲೆ ಹಿಟ್ಟು, ಮೊಸರು ಬೆರೆಸಿ ತಲೆ ಕೂದಲನ್ನು ತೊಳೆಯಿರಿ. ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತದೆ. ಅರ್ಧ ತೆಂಗಿನ ಹೋಳನ್ನು ತುರಿದುಕೊಂಡು ಮಿಕ್ಸಿಯಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಶೋಧಿಸಿ ತಲೆಸ್ನಾನ ಮಾಡಿರಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ಕೂದಲಿಗೆ ಮೆಹಂದಿ ಎಳೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆಯಾಗುತ್ತದೆ. 1 ಗ್ಲಾಸ್ ಬಿಸಿ ನೀರಿನಲ್ಲಿ ಚಹಾ ಪುಡಿ, ತುಳಸಿ ಎಲೆಗಳನ್ನು ಹಾಕಿ ಕುದಿಸಿ ಶೋಧಿಸಿ ನಂತರ ತಲೆ ಕೂದಲಿಗೆ ಲೇಪಿಸಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿರಿ. ಹಸಿ ಕೂದಲನ್ನು ಬಾಚಬೇಡಿ. ಇದರಿಂದ ಕೂದಲು ಉದುರುತ್ತದೆ. ಎಣ್ಣೆಯಿಂದ ವಾರಕ್ಕೆ ಒಮ್ಮೆಯಾದರೂ ಮಸಾಜ್ ಮಾಡಿ. ಇದರಿಂದ ರಕ್ತ ಸಂಚಲನ ಉಂಟಾಗಿ ಕೂದಲು ಆರೋಗ್ಯದಿಂದ ಇರುತ್ತದೆ. ಐರನ್, ವಿಟಮಿನ್ ಬಿ, ಎ, ಅಯೋಡಿನ್ ಎಲ್ಲವೂ ಕೂದಲಿಗೆ ಅವಶ್ಯಕ. ಇದರಿಂದ ಕೂದಲು ಚೆನ್ನಾಗಿ ಇರುತ್ತದೆ. ಇವುಗಳನ್ನು ಒದಗಿಸುವಂತಹ ಆಹಾರವನ್ನು ಸೇವಿಸಿ. ಬಾದಾಮಿ ಎಣ್ಣೆ ಕೂದಲಿಗೆ ಒಳ್ಳೆಯದು. ವಾರಕ್ಕೆ 1 ಬಾರಿ ತಲೆಗೆ ಮಸಾಜ್ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಕಾಲು ಕಪ್ಪು ಮೊಸರು, ಅರ್ಧ ಟೀ ಚಮಚ ನಿಂಬೆ ರಸ ಹಾಕಿ ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಜೊತೆಗೆ ಉದುರುವುದು ಕಡಿಮೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ತಲೆಗೆ ಎಣ್ಣೆಯಾಗಿ ಬಳಸಿದರೆ ಕೂದಲು ಕಪ್ಪಾಗಿ ಆರೋಗ್ಯವಾಗಿ ಇರುತ್ತದೆ. ಮೆತ್ತೆ ಪುಡಿಗೆ ಸ್ವಲ್ಪ ನೀರು ಹಾಕಿ 1 ರಾತ್ರಿ ನೆನೆಸಿ ಮರುದಿನ ಸ್ವಲ್ಪ ಮೊಸರು ಬೆರೆಸಿ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಕೂದಲು ತೊಳೆದರೆ ತಲೆ ಹೊಟ್ಟು ಹೋಗುವುದು. ಬೆಟ್ಟದ ನೆಲ್ಲಿಕಾಯಿಯನ್ನು ರುಬ್ಬಿ ಕೂದಲಿಗೆ ಲೇಪಿಸುವುದರಿಂದ
ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು. ತಲೆಗೆ ಸ್ನಾನ ಮಾಡಿದ ನಂತರ ಒದ್ದೆ ಕೂದಲನ್ನು ಬಾಚಬೇಡಿ. ಒದ್ದೆಯಲ್ಲಿ ಕೂದಲು ಹೆಚ್ಚಾಗಿ ಉದುರುತ್ತದೆ. ಯಾವಾಗಲೂ ಕೂದಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಕೂದಲು ಸ್ವಚ್ಛವಾಗಿದ್ದರೆ ಹೊಟ್ಟು ತುರಿಕೆ ಕಡಿಮೆಯಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ತಿಂಗಳಿಗೆ 2 ಬಾರಿಯಾದರೂ ಮಿಶ್ರ ಮಾಡಿದ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಹಾಗೂ ಬಾದಾಮಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ. ತಲೆಯಲ್ಲಿ ಹೊಟ್ಟು ಏಳುತ್ತಿದ್ದರೆ ಮಸಾಜ್ ಮಾಡುವ ಎಣ್ಣೆಗೆ ಸ್ವಲ್ಪ ಕರ್ಪೂರದ ತುಂಡುಗಳನ್ನು ಸೇರಿಸಿಕೊಳ್ಳಿ. ದಿನಕ್ಕೆ 20 ರಿಂದ 30 ಕೂದಲು ಉದುರುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಇನ್ನೂ ಹೆಚ್ಚಾಗಿ ಕೂದಲು ಉದುರುತ್ತಿದ್ದಲ್ಲಿ ಜಾಗ್ರತೆ ಅವಶ್ಯಕ. ತಿಂಗಳಿಗೆ ಒಮ್ಮೆಯಾದರೂ ಮೊಸರಿನ ಅಥವಾ ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಚ್ಚಿ. ತಂಡಿನ ಸೊಪ್ಪಿನ ರಸವನ್ನು ತೆಗೆದು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಅರ್ಧ ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಿ. ಕೂದಲು ಉದ್ದವಾಗಿ ಬೆಳೆಯಲು ಇದು ಸಹಾಯಕಾರಿ. ಕೊಬ್ಬರಿ ಎಣ್ಣೆಯು ಕೇವಲ ಕೂದಲು ಸಿಕ್ಕುಗಟ್ಟುವುದರಿಂದ ತಡೆಯುತ್ತದೆ. ಕೂದಲಿಗೆ ತೇವಾಂಶವನ್ನು ನೀಡುತ್ತದೆ ಹಾಗೂ ಕೂದಲನ್ನು ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತದೆ. ಆದರೆ ಇದು ಕೂದಲು ಬೆಳೆಯಲು ಸಹಾಯ ಮಾಡುವುದಿಲ್ಲ. ಆದುದರಿಂದ ಕೂದಲು ಕಾಂತಿಯುತವಾಗಿ ಇರುವುದರ ಜೊತೆಗೆ ಒತ್ತಾಗಿ ಬೆಳೆಯಬೇಕಾದರೆ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ ಹಾಗೂ ಹರಳೆಣ್ಣೆಯನ್ನು ಮಿಶ್ರಣ ಮಾಡಿಟ್ಟುಕೊಂಡು ತಿಂಗಳಿಗೆ ಒಮ್ಮೆಯಾದರೂ ಕೂದಲು ಹಾಗೂ ಬುರುಡೆಗೆ ಹಚ್ಚಿ ಮಸಾಜ್ ಮಾಡಿ. ಕೂದಲಿನ ತುದಿಗೆ ಆಲಿವ್ ಎಣ್ಣೆಯನ್ನು ಹಚ್ಚುವುದರಿಂದ ಒಡೆದ ಕೂದಲಿನ ಸಮಸ್ಯೆ ದೂರವಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಬೆಟ್ಟದ ನೆಲ್ಲಿಕಾಯಿಯು ಕೂದಲಿನ ಸಕಲ ಸಮಸ್ಯೆಗಳಿಗೂ ಅತ್ಯಂತ ಉತ್ತಮ ಪರಿಹಾರ. ಬೆಟ್ಟದ ನೆಲ್ಲಿಕಾಯಿಯ ರಸವನ್ನು ಕೂದಲು ಹಾಗೂ ಕೂದಲಿನ ಬುಡಕ್ಕೆ ಹಾಕಿ ಚೆನ್ನಾಗಿ ತಿಕ್ಕಿ ಅರ್ಧ ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಿ. ಇದರಿಂದ ಕೂದಲು ಒತ್ತಾಗಿ ಬೆಳೆಯುವುದಲ್ಲದೆ ಕಪ್ಪಾಗಿ ಕಾಂತಿಯುತವಾಗಿರುತ್ತದೆ. ಹಸಿ ಬೆಟ್ಟದ ನೆಲ್ಲಿಕಾಯಿ ಸದಾ ಸಿಗದಿರುವುದರಿಂದ ಒಣಗಿದ ಬೆಟ್ಟದ ನೆಲ್ಲಿಕಾಯಿಯ ತುಂಡುಗಳನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಚೆನ್ನಾಗಿ ಕಿವುಚಿ ರಸವನ್ನು ತೆಗೆದು ತಲೆ ಹಾಗೂ ಕೂದಲಿಗೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.